ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಯಾರ ಜೊತೆ ಹೇಳಿಲ್ಲ. ನನ್ನ ಯಾರು ಬಿಜೆಪಿ ಸಂಪರ್ಕ ಮಾಡಲಿಲ್ಲ, ನಾನು ಮಾಡಲಿಲ್ಲ. ನನಗೆ ಆಗದಿರೋರು ನಮಗೂ ಶಾಸಕರಿಗೆ ಒಂದು ಕಿಚ್ಚಚ್ಚೆಗೆ ಈ ಥರ ಸುದ್ದಿ ಹರಿಸ್ತಾ ಇರ್ತಾರೆ. ನನ್ನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಅಂಥದ್ದು ಏನು ನಮ್ಮಲ್ಲಿ ಶಾಸಕರಲ್ಲಿ ಏನು ನಡೆದಿಲ್ಲ. ಅಂಥದ್ದು ಬಿಜೆಪಿಗೆ ಹೋಗ್ಬೇಕನ್ನೋದೇನು ನನ್ನಲ್ಲಿನೂ ಆ ಥರ ಆಲೋಚನೆಗಳಿಲ್ಲ. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಯಾರ ಜೊತೆ ಹೇಳಿಲ್ಲ. ನನ್ನ ಯಾರು ಬಿಜೆಪಿ ಸಂಪರ್ಕ ಮಾಡಲಿಲ್ಲ, ನಾನು ಮಾಡಲಿಲ್ಲ. ನನಗೆ ಆಗದಿರೋರು ನಮಗೂ ಶಾಸಕರಿಗೆ ಒಂದು ಕಿಚ್ಚಚ್ಚೆಗೆ ಈ ಥರ ಸುದ್ದಿ ಹರಿಸ್ತಾ ಇರ್ತಾರೆ. ನನ್ನ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಅಂಥದ್ದು ಏನು ನಮ್ಮಲ್ಲಿ ಶಾಸಕರಲ್ಲಿ ಏನು ನಡೆದಿಲ್ಲ. ಅಂಥದ್ದು ಬಿಜೆಪಿಗೆ ಹೋಗ್ಬೇಕನ್ನೋದೇನು ನನ್ನಲ್ಲಿನೂ ಆ ಥರ ಆಲೋಚನೆಗಳಿಲ್ಲ. ನನ್ನ ಯಾರೂ ಸಂಪರ್ಕ ಮಾಡಲಿಲ್ಲ, ನಾನು ಯಾರನ್ನೂ ಸಂಪರ್ಕ ಮಾಡಲಿಲ್ಲ. ಬೇರೆ ನಾಯಕರು ನಮ್ಮ ಜೊತೆಲಿರೋರು ಅವರು ಇವರು ಕೇಳ್ತಾ ಇದ್ದಾರೆ. ನನಗೆ ಆಗದಿರೋರು ಯಾರೋ ಇದನ್ನು ಈ ಥರ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಒಳ್ಳೇದಾಗಲಿ. ಈಗ ಅದು ನನ್ನಲ್ಲಿ ಒಂಚೂರು ಬೇಸರ ಇತ್ತು. ಅದನ್ನು ಮಾತಾಡಿ ಬಗೆಹರಿಸ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮಗೂ ಅವಕಾಶ ಸಿಗ್ತದೆ, ಮಾಡ್ತಾರೆ. ಇನ್ನೂ 2 ವರ್ಷ ಐತೆ ಚುನಾವಣೆ. ಈಗಲೇ ಮೊನ್ನೆ ತಾನೇ ಎಲ್ಲ ಎಲೆಕ್ಷನ್, MP ಎಲೆಕ್ಷನ್ನು, ಈ MLA ಎಲೆಕ್ಷನ್ 3 ವರ್ಷ ಹಿಂದೆ ನಡೆದಿದ್ದು ಮೊನ್ನೆ ನಡೆದಂಗಿದೆ. ಇನ್ನು ಅದರಲ್ಲೇ ಸುಧಾರಿಸ್ಕೊಳ್ತಾ ಇದ್ದೀವಿ. ಇನ್ನೂ ಟೈಮ್ ಇದೆ. ಚುನಾವಣೆ ಡೇಟ್ ಅನೌನ್ಸ್ ಆದಮೇಲೆ, ನೀತಿ ಸಮಿತಿ ಜಾರಿ ಆದಮೇಲೆ ಚುನಾವಣಾ ಪ್ರಕ್ರಿಯೆಗಳು ನಡೀತದೆ. ಅದನ್ನ ಒಪ್ಕೊಳ್ತೀನಿ. ಅವರಿಬ್ಬರು ಸೇರಿ ಅವ್ರದ್ದೊಂದು ತಂಡ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ಸಲ್ಲಿ ಸ್ವಲ್ಪ ಸಂಘಟನೆಯಲ್ಲಿ ಸ್ವಲ್ಪ ಯಾಕೋ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಒಗ್ಗಟ್ಟಾಗಿ ಕಾಣಿಸ್ತಾ ಇಲ್ಲ. ಇನ್ನು ಮುಂದಿನಲ್ಲೇ ಶಾಸಕರು ಇದನ್ನೆಲ್ಲ ಸರಿಪಡಿಸ್ಕೊಂಡೋಗಿ ಒಗ್ಗಟ್ಟಾಗಿ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಊರಲ್ಲಿ, ಗ್ರಾಮದಲ್ಲಿ ನಮ್ಮ ಕಾಂಗ್ರೆಸ್ಸಲ್ಲಿ 2 ಭಾಗ ಆಗಿದೆ. ಕೆಲವು ಪಂಚಾಯತಿಯಲ್ಲಿ, ಎಲ್ಲ ಪಂಚಾಯತಿ ನಾನು ಹೇಳಕ್ಕೆ ಬರಲ್ಲ, ಒಂದು 5-6 ಪಂಚಾಯತಿಯಲ್ಲಿ ಆಗಿಲ್ಲ. ಅದು ಶಾಸಕರು ನಿಂತ್ಕೊಂಡು ಬಗೆಹರಿಸ್ತಾರೆ. ಶಾಸಕರಿಂದ ದೊಡ್ಡದವರು ಯಾರಿಲ್ಲ, ನಾಯಕರೇನಿಲ್ಲ ನಮ್ಮಲ್ಲಿ. ಶಾಸಕರು ನಿಂತ್ಕೊಂಡು ಬಗೆಹರಿಸ್ತಾರೆ. ಅದು ಅವ್ರಿಗೆ ಬಿಟ್ಟು ವಿಚಾರ.